ಜೈ ಭೀಮ್. ಸಾವಿತ್ರಿಬಾಯಿ ಫುಲೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಿಸ್ತ್ರಿಪಾಳ್ಯ ಗ್ರಾಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಹಾಗೂ ರಮಾಬಾಯಿ ಮಹಿಳಾ ಘಟಕದಿಂದ ಮಾತಾ ರಮಾಬಾಯಿಗೆ ಗೌರವ ಸೂಚಿಸುತ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಆದರೆ ಮಾತಾ ಸಾವಿತ್ರಿಬಾಯಿ ಫುಲೆ ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಅಪಾರವಾದದ್ದು ಹಾಗೂ ಈ ಭಾರತ ದೇಶದಲ್ಲಿ ವಿದ್ಯೆ ಸ್ವತಂತ್ರವೇ ಇಲ್ಲದಂಥ ಒಂದು ದಿನದಲ್ಲಿ ಮಾತಾ ರಮಾಬಾಯಿ ತಾಯಿಯವರು ಮೊಟ್ಟ ಮೊದಲು ಭಾರತ ದೇಶದ ಉಪಾಧ್ಯಾಯಿನಿಯಾಗಿ ಕಾರ್ಯನಿರ್ವಹಿಸುವಾಗ ಮಾತಾ ಸಾವಿತ್ರಿಬಾಯಿಯವರು ಶಾಲೆಯಲ್ಲಿ ಪಾಠ ಹೇಳಿಕೊಡಲು ಹೋದಾಗ ಮನುವಾದಿಗಳು ಬ್ರಾಹ್ಮಣತ್ವದ ತಾಯಿ ರಸ್ತೆಯಲ್ಲಿ ಹೋಗುವಾಗ ಅವರ ಮೇಲೆ ಸಗಣಿ, ಗಲೀಜು ನೀರು ಈ ರೀತಿ ಹಾಕಿ ತಾಯಿಗೆ ಅವಮಾನ ಮಾಡುತ್ತಿದ್ದರು. ಆದರೆ ತಾಯಿ ಹೋಗುವಾಗ ಒಂದು ಸೀರೆಯನ್ನು ಉಟ್ಟುಕೊಂಡು ಹೋಗಿ ಆ ಸೀರೆಯನ್ನು ಬಿಚ್ಚಿಟ್ಟು ಮತ್ತೆ ಬೇರೆ ಸೀರೆಯನ್ನು ಉಟ್ಟುಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಂಥ ತಾಯಿ ಮಾತಾ ಸಾವಿತ್ರಿಬಾಯಿ ಫುಲೆ ಅವರು. ಈ ರೀತಿ ಈ ದೇಶಕ್ಕೆ ವಿದ್ಯಾದೇವತೆ ಮೊಟ್ಟ ಮೊದಲು ನಮ್ಮ ಸಾವಿತ್ರಿಬಾಯಿ ಫುಲೆ ಅವರು ಈ ದೇಶಕ್ಕೆ ಕೊಟ್ಟಂಥ ಅಪಾರವಾದ ಕೊಡುಗೆ ಮಾತಾ ಸಾವಿತ್ರಿಬಾಯಿದು. ಈಗ ಈ ದೇಶದಲ್ಲಿ ವಿದ್ಯಾದೇವತೆ ಎಂದು ಸರಸ್ವತಿಯನ್ನು ಪೂಜೆ ಪುರಸ್ಕಾರಗಳಿಂದ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಆದರೆ ಸರಸ್ವತಿ ದೇವಿಯವರು ಯಾವ ಶಾಲೆಯಲ್ಲಿ ಎಷ್ಟು ಡಿಗ್ರಿಗಳು ಮಾಡಿದ್ದಾರೆ, ಎಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ದಾನ ಮಾಡಿದ್ದಾರೆ, ಎಷ್ಟು ಶಾಲೆಗಳ ಎಷ್ಟು ಶೂದ್ರರಿಗೆ ವಿದ್ಯಾಭ್ಯಾಸ ಮಾಡಿದ್ದಾರೆ ಎಂದು ನಾನು ಒಂದು ಪ್ರಶ್ನೆಯನ್ನು ಹಾಕುತ್ತೇನೆ ಸಾರ್ವಜನಿಕರಲ್ಲಿ. ಮಾತಾ ರಮಾಬಾಯಿ ಹಾಗೂ ಸಾವಿತ್ರಿಬಾಯಿ ಫುಲೆ ಅವರು ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳು ಅಪಾರವಾದದ್ದು. ಇಂಥ ನಮ್ಮ ಪೂರ್ವಜರ ಇತಿಹಾಸವನ್ನು ತಿರುಚಿ ಈ ಮನುವಾದಿಗಳು ಪಠ್ಯಪುಸ್ತಕಗಳಲ್ಲಿ ಹಾಗೂ ನಮಗೆ ದೇವರು ದಿಂಡರು ಅಂತ ಕೊಟ್ಟು ಈ ದೇಶದ ಶೂದ್ರರನ್ನು ಇಂತಹ ಮಹಾತಾಯಿಯರನ್ನು ನೆನೆಯದಂತೆ ಮೂಲೆ ಗುಂಪು ಮಾಡಿರೋದು ಈ ಮನುವಾದಿಗಳು, ಬ್ರಾಹ್ಮಣತ್ವ. ಈ ದೇಶದಲ್ಲಿ ಇಂದಿಗೂ ಸರ್ಕಾರದಲ್ಲಿ ಶಾಲೆಗಳು ನಡೆಸಬೇಕು, ಶೂದ್ರರಿಗೆ ಹಾಗೂ ಶೋಷಿತ ಸಮಾಜಕ್ಕೆ ವಿದ್ಯೆಯನ್ನು ಸರ್ಕಾರವೇ ಭರಿಸಬೇಕೆಂದು ಕಾನೂನು ತಂದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಂದಿಗೂ ಈ ದೇಶದಲ್ಲಿ ಈ ನಾಡಿನಲ್ಲಿ ಎಷ್ಟೋ ಶಾಲೆಗಳು ನಿರ್ಮಿಸಿದಂಥ ಮಹಾತ್ಮ ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿಬಾಯಿ ಫುಲೆ ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳು ಈ ದೇಶದ ನಾಗರಿಕರು, ಸಮಸ್ತ ಬಂಧುಗಳು ನೆನೆಯಬೇಕು. ಇಂತಹವರ ಇತಿಹಾಸವನ್ನು ನಾವು ತಿಳಿದುಕೊಳ್ಳಬೇಕು. ಈ ದೇಶಕ್ಕೋಸ್ಕರ ತನ್ನ ಪತಿ ಸತ್ತಾಗೂ ಕೂಡ ತಾಯಿ ಸಾವಿತ್ರಿಬಾಯಿ ಫುಲೆ ಅವರು ಶಾಲೆಯನ್ನು ನಡೆಸಿ ಎಷ್ಟೋ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟು, ಬ್ರಾಹ್ಮಣ ಹೆಣ್ಣು ಮಕ್ಕಳನ್ನು ವಿಧವೆಯರಾದಾಗ ತನ್ನ ಮಡಿಲಿಗೆ ಇಟ್ಟುಕೊಂಡು ಸಾಕಿ ಬೆಳೆಸಿದಂಥ ತಾಯಿ ಸಾವಿತ್ರಿಬಾಯಿ ಫುಲೆ. ಈ ರೀತಿ ಎಲ್ಲ ದೇಶದ ಸಮಸ್ತ ನಾಗರಿಕರಿಗೂ ವಿದ್ಯಾದಾನ ಮಾಡಿದಂಥ ಮಹಾತಾಯಿಯನ್ನು ಈ ದೇಶದ ಮನುವಾದಿಗಳು ಮೂಲೆ ಗುಂಪು ಮಾಡಿ ಪಠ್ಯಪುಸ್ತಕಗಳಲ್ಲಾಗಲಿ ನಮ್ಮ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಾಗಲಿ ಈ ತಾಯಿಯನ್ನು ನೆನೆಯುವ ಕಾರ್ಯಕ್ರಮಗಳು ಮಾಡ್ತಾ ಇರಲಿಲ್ಲ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ ಮಹಾನಾಯಕ ಎಂಬ ಒಂದು ಚಿತ್ರ ಹಾಗೂ ಧಾರಾವಾಹಿ ಬಂದ ಮೇಲೆ ಈ ಮಹಾಪುರುಷರನ್ನು ಭಾರತ ದೇಶದಲ್ಲಿ ಎಲ್ಲರೂ ನೆನೆಯುವಂತಾಗಿದೆ. ಇದು ಇನ್ನು ಮುಂದೆ ನಮಗೆ ಯಾವ ದೇವರು ದಿಂಡರು ವಿದ್ಯಾಭ್ಯಾಸವನ್ನು ಮಾಡಿಸಲಿಲ್ಲ, ವಿದ್ಯೆ ಕೊಡಲಿಲ್ಲ, ಸಮಾನದ ಹಕ್ಕು ಕೊಡಲಿಲ್ಲ, ಸಮಾಜದಲ್ಲಿ ಸಮನಾಗಿ ನಡೆಯುವಂಥ ಹಕ್ಕನ್ನು ಕೊಡಲಿಲ್ಲ ಈ ದೇವತೆಗಳು. ಆದರೆ ನಮಗೆ ಕೊಟ್ಟಂತಹ ನಿಜವಾದ ಹಕ್ಕು ಅಂದರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಸಾವಿತ್ರಿಬಾಯಿ ಫುಲೆ
ಮಹಾತ್ಮ ಜ್ಯೋತಿಬಾ ಫೂಲೆ, ನಾರಾಯಣ್ ಗುರು, ಪೆರಿಯಾರ್ ರಾಮಸ್ವಾಮಿ ನಾಯಕರ್, ಈ ರೀತಿ ಹೇಳ್ತಾ ಹೋದರೆ ಎಷ್ಟೋ ಮಹಾಪುರುಷರು ನಮಗೆ ಸ್ವತಂತ್ರವಾದ ಹಕ್ಕುಗೋಸ್ಕರ ಹೋರಾಡಿ ತಮ್ಮ ಜೀವನಗಳನ್ನು ಅರ್ಪಿಸಿದ್ದಾರೆ. ಈ ದೇಶದಲ್ಲಿ ಈ ಮನುವಾದಿಗಳು ನಮ್ಮನ್ನು ದೇವರು ದಿಂಡರು ಎಂದು ನಮ್ಮ ಜನಾಂಗವನ್ನೇ, ಶೋಷಿತ ಸಮಾಜವನ್ನೇ ತುಳಿಯುವಂಥ ಕೆಲಸ ಮಾಡಿದ್ದಾರೆ. ಈಗ ವಿದ್ಯಾವಂತರಾಗಿದ್ದೀರಿ, ಬುದ್ಧಿವಂತರಾಗಿದ್ದೀರಿ, ಜ್ಞಾನವಂತರಾಗಿದ್ದೀರಿ, ಈಗಲಾದರೂ ನಮ್ಮ ಇತಿಹಾಸವನ್ನು ತಿಳಿದುಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ಇತಿಹಾಸ ಓದದವರು ಇತಿಹಾಸವನ್ನು ಬರೆಯಲಾರರೆಂದೆಂಬ ಒಂದು ವಾಕ್ಯವನ್ನು ಹೇಳಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ರೀತಿ ಹೇಳ್ತಾ ಹೋದರೆ ಎಷ್ಟೋ ನಮ್ಮ ಮಹನೀಯರು ನಮಗೆ ಕೊಟ್ಟಂಥ ಸ್ವತಂತ್ರ, ಈ ದಿನ ನಾವು ಸಮನಾಗಿ ಸಮಾಜದಲ್ಲಿ ಬದುಕುತ್ತಿದ್ದಿದೆ ಎಂದು ಶೋಷಿತ ಸಮಾಜದವರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ, ಈ ಸಾವಿತ್ರಿಬಾಯಿ ಫುಲೆಯವರು ಕೊಟ್ಟಂಥ ವಿದ್ಯೆ, ಇವು ನಮ್ಮ ನಾಡಿಗೆ, ದೇಶಕ್ಕೆ, ರಾಜ್ಯಕ್ಕೆ ತುಂಬ ಅಪಾರವಾದಂಥ ಕೊಡುಗೆಗಳು. ಇಂತಹ ಕೊಡುಗೆಗಳನ್ನು ನಾವು ಪಡೆದುಕೊಂಡು ಈ ಸಮಾಜ ಬೆಳಕಿನೆಡೆಗೆ ನಡೀತಿದ್ದೇವೆಂದರೆ ಇಂಥ ಸಾವಿತ್ರಿಬಾಯಿ ಫುಲೆ ಮಹಾತಾಯಿ ತನ್ನ ಮಕ್ಕಳೇ ಬೇಡ ಅಂತ ಹೇಳಿ ತನ್ನ ಗರ್ಭವನ್ನು ತಾಯಿ ಧಿಕ್ಕರಿಸಿದಂಥ ಮಹಾತಾಯಿ ಸಾವಿತ್ರಿಬಾಯಿ ಫುಲೆಯವರು. ಈ ರೀತಿ ಅವರ ಬಗ್ಗೆ ನಾವು ಗುಣಗಾನ ಮಾಡುತ್ತಾ ಹೋಗ್ತಾ ಇದ್ದರೆ ಎಷ್ಟೋ ಇದೆ. ದಯವಿಟ್ಟು ಮುಂದಿನ ಸಮಾಜ, ಮುಂದಿನ ಪೀಳಿಗೆ ಇಂಥ ಮಹಾತ್ಮರನ್ನು ನೆನೆಯಿರಿ. ನಮಗೆ ಯಾವ ದೇವರು ದಿಂಡರು ಯಾವ ಹಕ್ಕುಗಳನ್ನು ಕೊಡಲಿಲ್ಲ. ನಮಗೆ ಕೊಟ್ಟಂಥ ಕೊಡುಗೆಗಳು ಈ ದಿನ ನಾವು ಬದುಕ್ತಾ ಇದ್ದೀರಿ ಅಂದರೆ ಇಂಥ ಮಹಾತ್ಮರು ಕೊಟ್ಟಂಥ ಕೊಡುಗೆಗಳೇ ಹೊರತು ಬೇರೆ ಏನಿಲ್ಲ. ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಿ ಇಂತಹ ತಾಯಿಯವರ ಇತಿಹಾಸವನ್ನು ಓದುವಂಥ ನಮಗೆ ಮಾರ್ಗದರ್ಶಕರಾದಂಥ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಸಂಸ್ಥಾಪಕರಾದಂಥ ಡಾಕ್ಟರ್ ಜಿಗ್ನಿ ಶಂಕರ್ ಸಾಹೇಬರು ನಮಗೆ ತುಂಬ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ. ಅವರನ್ನು ಆಗಲಿ ನಾವು ಇಂದಿಗೆ 2 ವರ್ಷ 5 ತಿಂಗಳಾಗುತ್ತಾ ಇದೆ. ಅವರು ಅಂಥ ಮಹಾಪುರುಷ. ಅವರು ಹಾಗೆ ಶೋಷಿತ ಸಮಾಜಕ್ಕೋಸ್ಕರ ತನ್ನ ಜೀವನವನ್ನೇ ಅರಿಸಿದರು. ಸಾಯುವ ತನಕ ಶೋಷಿತ ಸಮಾಜ ಹೋರಾಟಗಳಲ್ಲಿ ಪಾಲ್ಗೊಂಡು ಹೋರಾಟದ ಮೂಲಕವಾಗಿ ತನ್ನ ಜೀವನವನ್ನು ಅರ್ಪಿಸಿದಂಥ ಒಬ್ಬ ಮಹಾಪುರುಷ ಅಂತಲೇ ಹೇಳಬೇಕು ದಿವಂಗತ ಜಿಗ್ನಿ ಶಂಕರ್ ಸಾಹೇಬರವರಿಗೆ. ಈ ರೀತಿ ಎಷ್ಟೋ ಮಹನೀಯರು ನಮಗೆ ಕೊಟ್ಟಂಥ ಕೊಡುಗೆಗಳನ್ನು ನೆನೆಸುತ್ತಾ ಈ ಕಾರ್ಯಕ್ರಮ ಮುಕ್ತ ಮಾಡುತ್ತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದಂಥ ಮೇಸ್ತ್ರಿಪಾಳ್ಯ ಗ್ರಾಮಸ್ಥರಿಗೆ ನನ್ನ ಸಮಸ್ತ ಭೀಮ ವಂದನೆಗಳು. ಜೈ ಭೀಮ್, ಜೈ ಬುದ್ಧಾಯ, ಜೈ ಬಸವಣ್ಣ, ಜೈ ಜೈ ಭೀಮ್.